ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಮೈಕ್ ಆರ್ಡರ್ ಮಾಡಿದ್ದೆ ಅಂತ. ಇವಾಗ ಇದನ್ನ ಅನ್ಬಾಕ್ಸ್ ಮಾಡೋಣ. ಸೊ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ನೀವು ನನ್ನ ಅಲ್ಲೂ ಕೂಡ ಫಾಲೋ ಮಾಡ್ಬೋದು. ನೋಡೋಣ, ತುಂಬ ಆಸೆ ಪಟ್ಟು ತರಿಸ್ಕೊಂಡಿದ್ದೀನಿ, ತುಂಬ ವೆಯ್ಟ್ ಮಾಡಿದ್ದೀನಿ ಇದಕ್ಕೆ. ಸೊ ತುಂಬ ಆಸೆ ಪಟ್ಟು ಬೇಗ ಡೆಲಿವರಿ ಆಗಲಿ ಅಂತ ಹೇಳಿ ಬೇಗ ಬೇಗ ಆರ್ಡರ್ ಮಾಡಿ ತೊಗೊಂಡಿದ್ದೀನಿ ಫೈನಲಿ. ಸೊ ಏನು ಈಗ ಅನ್ಬಾಕ್ಸ್ ಮಾಡಿ ನೋಡೋಣ ಯಾವ ರೀತಿ ಇರುತ್ತೆ ಅಂತ. ನಾವು ಇವಾಗ ನೈಟೇನೆ ವಿಡಿಯೋ ಮಾಡ್ತಿದ್ವಿ, ಯಾಕಂದರೆ ಲೈಕ್ ಇವಾಗ ಚಾರ್ಜಿಗೆ ಹಾಕಿದ್ರೆ ನಾಳೆ ಬೆಳಗ್ಗೆ ಎಲ್ಲಾದರೂ ಹೋದರೆ ಅಕಸ್ಮಾತ್ ಏನಾದರೂ ವಿಡಿಯೋ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ. ಸೊ ತಡ ಮಾಡೋದು ಬೇಡ, ಬನ್ನಿ ಬ್ಲಾಗ್ ಶುರು ಮಾಡೋಣ. ಸೊ ಈ ಬಾಕ್ಸಲ್ಲಿ 2 ಐಟಮ್ ಇದೆ. ಒಂದು ಏನು ಕ್ಯಾಮ್ರಾ ಸ್ಟ್ಯಾಂಡ್, ಟ್ರೈಪಾಡ್ ಥರ ಇದೆ. ಸೊ ಇನ್ನೊಂದು ಬಂದು ಮೈಕ್. 2 ಆರ್ಡರ್ ಮಾಡಿದ್ದು. ಬ್ಯಾಂಗ್ಳೂರಲ್ಲಿ ಇದ್ದಿದ್ರೆ ಒಂದೇ ದಿನಕ್ಕೆ ಡೆಲಿವರಿ ಸಿಗ್ತಾ ಇತ್ತು. ಸೊ ನಾನು ಇಲ್ಲಿರೋದ್ರಿಂದ ಒಂದು 2 ಡೇಸಾ 3 days ಆಯಿತು. ತುಂಬ ದಿನದಿಂದ ಅನ್ಕೊಂತಿದ್ದೆ ಮೈಕ್ ತಗೋಬೇಕು ಅಂತ. ಸೊ ಒಳ್ಳೆ ಟೈಮಲ್ಲಿ ತಗೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋಸ್ ಮಾಡೋದಕ್ಕೆಲ್ಲ ಈಸಿ. ಸೊ ಫಸ್ಟ್ ಬಂದು ಟ್ರೈಪಾಡ್. ನನ್ನ ಹತ್ರ ಇದೆ 3 ಇದೆ, ಬಟ್ ಅದ್ರಲ್ಲಿ ಸ್ವಲ್ಪ ಚೆನ್ನಾಗಿರೋದು ಆರ್ಡರ್ ಮಾಡೋಣ ಅಂತ ಡಿಜಿಟೆಕ್ ಇಂದ ಆರ್ಡರ್ ಮಾಡಿದ್ದೀನಿ. ಇಲ್ಲಿರೋದು ಅಲ್ಲಿ ನೋಡಿ ಹಿಂದೆ ಕಾಣಿಸ್ತಿದೆ, ಅದು ಡಿಜಿಟೆಕ್ ಇಂದ. ಬಟ್ ಅದು ಕ್ಯಾಮ್ರಾ ಇಡೋ ತರ ಎಲ್ಲ ಇದೆ, ಇನ್ಸ್ಟಾಗ್ರಾಮಿಗೆ ವಿಡಿಯೋ ಮಾಡೋ ತರ ಸ್ಟ್ರೈಟ್ ಇರೋದಿಲ್ಲ. ಸೊ ಅದಕ್ಕೆ ಚೆನ್ನಾಗಿದೆ. ನಾನು ಇದನ್ನ ನೋಡಿದ್ದೆ ಎಲ್ಲೋ. ಸೊ ಒಳ್ಳೆ ಕ್ವಾಲಿಟಿ, ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ ನೋಡಿ. ಸೊ ಬ್ಲೂಟೂತ್ ಕನೆಕ್ಟ್ ಮಾಡೋದು. ಚೆನ್ನಾಗಿದೆ. ಇದ್ರ ಲಿಂಕ್ ಏನಾದರೂ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ, ನಾನು ಕಳಿಸ್ತೀನಿ. ಸೊ ನೆಕ್ಸ್ಟ್ ಮೈಕ್. ಇದು ಅಷ್ಟೇ ಡಿಜಿಟೆಕ್ಕಿಂದು. ಸೊ ಖುಷಿ ಆಗ್ತಾ ಇದೆ. ಸೊ ಮೈಕ್ ಬಂತು. 2 ಮೈಕ್ ಇದೆ ಮ್ಯಾಗ್ನೆಟ್ ಇಂದು. ಸೊ ಇದು ಸೊ ಇವಾಗ ನಾನು ಮಾತಾಡ್ತಿದ್ದೀನಲ್ಲ, ಇದು ನಾರ್ಮಲ್ ಆಗಿ ವಿಡಿಯೋದಲ್ಲಿ ಏನು ರೆಕಾರ್ಡ್ ಆಗ್ತಿದೆ ಅದು. ಇದನ್ನ ಕನೆಕ್ಟ್ ಮಾಡಿ ನಾನು ಮಾತಾಡ್ತೀನಿ ಮೈಕ್ ಹಾಕಿ. ಅದು ಯಾವ ರೀತಿ ಕೇಳಿಸುತ್ತೆ ಅಂತ ನೋಡಿ. ವಾಯ್ಸ್ ಕ್ಲಿಯರೆನ್ಸ್ ಕೇಳಿಸುತ್ತಾ, ಇದಕ್ಕೆ ಚೆನ್ನಾಗಿದೆಯಾ ಅದು ಚೆನ್ನಾಗಿದೆಯಾ ಅಂತ ಹೇಳಿ. ಸೊ ಗೈಸ್, ಇವಾಗ ನಾನು ಮೈಕ್ ಯೂಸ್ ಮಾಡಿ ಮಾತಾಡ್ತಾ ಇದ್ದೀನಿ, ಯಾವ ರೀತಿ ಕೇಳಿಸ್ತಾ ಇದೆ ಅಂತ ಹೇಳಿ. ಹಾಗೆ ನಮ್ಮ ಅಮ್ಮನ ಕೈಲೂ ಒಂದು ಮೈಕ್ ಕೊಟ್ಟಿದ್ದೀನಿ, ಮಾತಾಡು ಅಮ್ಮ. ನಮ್ಮಮ್ಮ ಸೊಳ್ಳೆ ಹೊಡಿಯೋದ್ರಲ್ಲಿ ಬಿಸಿ ಎತ್ಕೊಣ. ನೀನು ಹಾಕಿದ್ಯಾ ಮೈಕು? ಹಾಕಿದ್ದೀನಿ. ಸೊ ಹಾಗೆ ಮುಂದೆ ಬನ್ನಿ ಇಲ್ಲಿ. ಸೊ ಇಲ್ಲಿ ನೋಡಿ, ಇದನ್ನ ಬೇಕಿದ್ರೆ ನಾವು ಮೈಕಿಗೆ ಇಲ್ಲಿ ಕ್ಲಿಪ್ ತರ ಕೊಟ್ಟಿದ್ದಾರೆ. ಇದಕ್ಕೆ ಇಲ್ಲಿ ಮ್ಯಾಗ್ನೆಟ್ ಇದೆ, ಇದನ್ನ ಹಾಕಿದ ತಕ್ಷಣ ಇದಾಗುತ್ತೆ. ಇನ್ನೊಂದು ಲೈಕ್ ಈಗ ನಾನು ಹಾಕಿರೋದು ಸಿ ಟೈಪು, ಇದು ನಾರ್ಮಲ್ ಸಿ ಟೈಪ್. ಇಲ್ಲ ಅಂದ್ರೆ ಐಫೋನ್ಸ್ ಕೆಲವೊಂದು ಇರುತ್ತೆ ನೋಡಿ, 14, 15, 13 ಎಲ್ಲ, ಅದಕ್ಕೆಲ್ಲ ಯೂಸ್ ಆಗುತ್ತೆ. ಇದು ಈ ಥರದ್ದಿದೆ. ಹಾಗೆ ಇಲ್ಲೊಂದು ಚಾರ್ಜ್ ಹಾಕೊಳ್ಳೋಕ್ಕೆ ಇದು ಕೊಟ್ಟಿದ್ದಾರೆ. ಸೊ ಚೆನ್ನಾಗಿ ಕೇಳಿಸ್ತಿದೆಯಾ ವಾಯ್ಸು? ಹೇಗೆ ಕೇಳಿಸ್ತಿದೆ ಅಂತ ಹೇಳಿ. ಸೊ ನಾಳೆಯಿಂದ ಮೈಕ್ ಯೂಸ್ ಮಾಡ್ಕೊಂಡು ಮಾತಾಡೋಣ ಅಂತ ಅನ್ಕೊಂಡಿದ್ದೀನಿ ಅಷ್ಟೇ. ಮತ್ತೆ ಬೆಳಗ್ಗೆ ಏನೇನಾಗುತ್ತೆ ನೋಡೋಣ. ಕೆಲವೊಂದು ಹೋಮ್ ಟೂರ್ ಮಾಡೋಣ ಅಂತ ಇದ್ದೀನಿ, ಕೆಲವೊಂದು ಪ್ಲ್ಯಾನ್ಸ್ಗಳೆಲ್ಲ ಇದೆ. ಆದರೆ ಬೆಳಗ್ಗೆ ವಿಡಿಯೋ ಮಾಡ್ತೀನಿ. ಸೊ ವೆಯ್ಟ್ ಮಾಡ್ತಾ ಇರಿ, ಬೆಳಗ್ಗೆ ಸಿಗ್ತೀನಿ. ಬಾಯ್. ಸೊ ಮಾರ್ನಿಂಗಿಂದ ಏನೂ ವಿಡಿಯೋ ಮಾಡಿಲ್ಲ. ಆದರೂ ನೆಕ್ಸ್ಟ್ ಡೇ ಮಧ್ಯಾಹ್ನ ವಿಶಾಲ್ ಮಾರ್ಟಿಗೆ ಬಂದ್ವಿ. ಇವಾಗ ವಿಶಾಲ್ ಮಾರ್ಟಿಗೆ ಬಂದಿದ್ವಿ, ಸ್ವಲ್ಪ ಐಟಮ್ಸ್ ಇತ್ತು ತೊಗೊಳ್ಬೇಕಿತ್ತು, ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ. ಇವಾಗ ತಗೊಂಡು ಇಲ್ಲಿಂದ ಹೊರಬೇಕು.
ಇಲ್ಲಿ ಸ್ವಲ್ಪ ಐಟಮ್ಸ್ ಗಳೆಲ್ಲ ಇತ್ತು, ಅದನ್ನ ತಗೊಂಡಿದೀವಿ, ಹೋಗ್ತಾ ಇದೀವಿ. ಏನ್ ಹೇಳಿದ್ರಿ ನೀವ್ ಇವಾಗ? ಗೋವಿಂದ ಹಾ. ಗೋವಿಂದ. ಯಾಕೆ ನಿನ್ ಕೈಗೆ ದುಡ್ಡು ಕೊಟ್ರೆ ಗೋವಿಂದ ಗೋವಿಂದ. ಯಾಕೆ ಹಿಂಗ್ ಹೇಳ್ತೀರಾ? ಹಂಗೆ ಅದೊಂಥರ. ಏನು ನನ್ ದುಡ್ಡಲ್ಲಿ ತಗತೀನಿ ಅಂತ ಬಂದ್ಬಿಟ್ಟು ಅವ್ರ ಕೈಲಿ ದುಡ್ಡು ಅವ್ರ ಹತ್ರ ಅಲ್ಲ, ನಿನ್ ದುಡ್ಡಲ್ಲಿ ಕೊಡ್ತೀನಿ ಅಂತ ಹೇಳಿ ಕರ್ಕೊಬಂದು ಅವ್ರ ಹತ್ರ ದುಡ್ಡು ಇಸ್ಕೊಂಡು ನನ್ನ ಹತ್ರ ಪೇ ಮಾಡಿಸಿ 2 ಕಡೆಯಿಂದನೂ ಕಮಿಷನ್ ಹೊಡಿತಿಯಲ್ಲ, ನೀನ್ ಎಂತ ಕಿಲೇಡಿ ಇರ್ಬೋದು ಅಂತ. ಅದಕ್ಕೆ ಗೋವಿಂದ ಗೋವಿಂದ. ನಾನು ಸೇವ್ ಮಾಡ್ತೀನಿ, ದುಡ್ಡನ್ನ ಹಾಳು ಮಾಡಲ್ಲ. ಏನ್ ಸೇವ್ ಮಾಡ್ತೇವೆ, ನಾವೆಲ್ಲ ಹಾಳು ಮಾಡೋದು. ಹೌದು. ನೋಡಿ ಜನರೇ, ಎಲ್ಲರೂ ನನ್ನ ಮೇಲೆ ಹೆಂಗ್ ಅಟ್ಯಾಕ್ ಆಗ್ತಾರೆ ಅಂತ. ಎಲ್ಲಾದ್ರೂ ಶಾಪಿಂಗ್ ತಗೊಂಡ್ಲ ಮೊದಲು ಅಷ್ಟು ತಗೊಂಡ್ಲು, ಮತ್ತೆ ಇವಾಗ ಹೋಮ್ ಟೂರ್ ಮಾಡಕ್ ಹೊಸ ಸೊಟ್ಟ ಬರ್ಬೇಕು. ದುಡ್ಡು ನಾವು ಖರ್ಚು ಮಾಡೋದು ಅಂದ್ರೆ ನಾವು ದುಡ್ಡು ಖರ್ಚು ಮಾಡ್ತೀವಿ. ಐಟಮ್ ತಗೊಳೋದೆಲ್ಲ ಇವಳು, ದುಡ್ಡು ಖರ್ಚು ಮಾಡೋದು ನಾವಂತೆ. ಆಮೇಲೆ ಹೇಳೋದು ನೀವೆಲ್ಲ ಖರ್ಚು ಮಾಡ್ತೀರಾ ದುಡ್ಡು. ನಾನ್ ನೋಡಿ ಸೇವ್ ಮಾಡಿ ಏನು ತಗೊಳಲ್ಲ, ದುಡ್ಡೇ ಖರ್ಚು ಮಾಡಲ್ಲ. ಇನ್ನೆಲ್ಲಿಂದ ಖರ್ಚು? ಸೇವ್ ಫುಲ್ಲು. ಹಾ, ಮತ್ತೆ ಹೊಟ್ಟೆ ಹಿಂಗ್ ತಿಂತ್ಯಾ? ರೈಸ್ ಎಲ್ಲಿಂದ ತರೋದು? ಹಾ, ಅದೇ ಅದನ್ನೇ ಹೇಳ್ತಾ ಇರೋದು. ನೀವೆಲ್ಲ ಖರ್ಚು ಮಾಡ್ತೀರಾ, ಉಳ್ಸೋಕ್ ಬರಲ್ಲ ಅಂತ್ಯ. ಖರ್ಚು ನೀನ್ ಮಾಡಿಸ್ತಿರೋದು ನಮ್ಮ ಹತ್ರ. ನನಗೆ ಗೊತ್ತು ಎಷ್ಟಕ್ಕೆ ಅದಕ್ಕೆ ಎಷ್ಟು ಖರ್ಚು ಮಾಡ್ಬೇಕಂತ. ಅಲ್ಲೇ ಹೋಗಿ ತರ್ಬೇಕಲ್ಲ, ಅಲ್ಲಿ ಆರ್ಡರ್ ಕೊಡ್ತೀವ. ಸೊ ಇವಾಗ ಹೋಗ್ತಾ ಇದ್ದೀವಿ. ಬಿಸಿಲು ನೋಡಿ ಜನರೇ, ಬಿಸಿಲು ನೋಡಿ ಜನರೇ. ಅಣ್ಣ ರಂಜಿತ್ ಸರ್ ಎಲ್ಲೂ ಇಲ್ವಾ? ಫೋನ್ ಮನೇಲಿ ಬಿಟ್ಟು ನಮ್ ಜೊತೆ ಶಾಪಿಂಗ್ ಬಂದಿದ್ದಾರೆ. ಸೊ ಇವಾಗ ಇಲ್ಲಿ ನಾವು ಸ್ವಲ್ಪ ಹಬ್ಬಕ್ಕೆ ತಿಂಡಿಗಳು ಮತ್ತೆ ಇಲ್ಲಿ ತಗೊಂಡ್ ಬಂದಿದೀವಿ. ಇವಾಗ ಇದನ್ನೆಲ್ಲ ತೊಳೆದು ಒಳಗಿಡ್ಬೇಕು. ಯಾರ್ ಸರ್ ಫೋನ್ ಮಾಡಿದ್ರು? ಇವಾಗ ಅಲ್ಲಿಂದ ಬಂದ್ವಿ. ಲವ್ ಮಾಕ್ಟೈಲ್ 3 ಮೂವಿ ಹಾಕಿದೀವಿ, ಸ್ವಲ್ಪ ಹೊತ್ತು ನೋಡೋಣ ಅಂತ. ನೀವು ಕರ್ಕೊಂಡೋಗಿಲ್ಲ ನಮ್ಗೆ ಮೂವಿಗೆ. ಮದ್ವೆದಾಗ ಮೂವಿ ಕರ್ಕೊಂಡೋಗಿಲ್ಲ. ಅದನ್ನ ತೋರಿಸ್ತಾ ಇರೋದು ನೋಡು. ಮನೇಲಿ ನೋಡಕ್ ಹೇಳಿಲ್ಲ. ಥಿಯೇಟರ್ ತರ ಇದೆಯಲ್ಲ, ನೋಡ್ಕೋ. ಇದು ಅದೇ. ಆದ್ರೆ ಮದ್ವೆ ಆದ್ಮೇಲೆ ಎಲ್ರು ಮೂವಿ ಕರ್ಕೊಂಡು ಹೋಗ್ತಾರೆ, ನೀವು ನನ್ನ ಕರ್ಕೊಂಡು ಹೋಗಿಲ್ಲ. ಯಾಕೆ? ಡಿಫ್ರೆಂಟ್ ಆಗಿರೋಣ ಅಂತ. ಓ ಎಸ್. ಇವಾಗ ಮೂವಿ ಟೈಮ್. ಈಗ ರೆಡಿಯಾಗಿ ಫ್ರೆಶ್ ಅಪ್ ಆಗಿ, ಇವತ್ತು ಗುರುವಾರ, ಸೊ ರಾಘವೇಂದ್ರ ಮಠಕ್ಕೆ ಹೋಗೋಣ ಅಂತ ಎಲ್ಲರೂ ಸ್ನಾನ ಮಾಡಿ ರೆಡಿ ಆಗಿದ್ದೀವಿ. ಬರ್ತಾರಲ್ಲಿ. ಸೊ ಇದಾದ್ಮೇಲೆ ಬಂದು ಜ್ಯುವೆಲ್ರಿ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಟೈಮ್ ಆದ್ರೆ ಮಾಡ್ತೀನಿ, ನೋಡೋಣ. ಫಸ್ಟು ರಾಘವೇಂದ್ರ ಮಠಕ್ಕೆ ಹೋಗಿ ಬರೋಣ. ಸೊ ಇವಾಗ ದೇವಸ್ಥಾನ ಮುಗಿಸ್ಕೊಂಡು ಇಲ್ಲಿ ಬೇಕರಿ ಹತ್ರ ಬಂದ್ವಿ. ಇಲ್ಲಿ ಏನಾದ್ರು ಸ್ವಲ್ಪ ಸ್ವೀಟ್ಸ್ ತಗೊಂಡೋಗೋಣ ಅಂತ ಅಷ್ಟೇ. ಕೋಕೋನಟ್ ಸೊ ಇವಾಗಿನ್ನು ಜಸ್ಟ್ ನಂದು ಜ್ಯುವೆಲ್ರಿ ಕಲೆಕ್ಷನ್ದು ವಿಡಿಯೋ ಮಾಡಿದ್ದೀನಿ. ಸೊ ಪಾರ್ಟ್ 1 ಮಾಡಿದ್ದೀನಿ, ಪಾರ್ಟ್ 2 ಬೇಕಂದರೆ ಕಮೆಂಟ್ ಮಾಡಿ. ಸೊ ಅದು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಆಗಿದೆ, ಸೊ ಹೋಗಿ ನೋಡ್ಕೊಂಡು ಬರ್ಬೋದು. ಸೊ ಫಸ್ಟ್ ಈ ವಿಡಿಯೋ ಅಪ್ಲೋಡ್ ಆಗುತ್ತೋ ಅದಾಗುತ್ತೋ ಗೊತ್ತಿಲ್ಲ, ಬಟ್ ನನಗೆ ಒಂದು ಫಂಕ್ಷನ್ ಇತ್ತು, ಸೊ ಹಾಗಾಗಿ ಜ್ಯುವೆಲ್ರಿ ತೊಗೊಂಡು ಬಂದಿದ್ದೆ. ಸೊ ನಾವು ಆಲ್ಮೋಸ್ಟ್ ಲಾಕರಲ್ಲಿ ಇಡ್ತೀವಿ, ಮನೇಲಿ ಇಡೋದಿಲ್ಲ. ತುಂಬ ಜನ ಕಲೆಕ್ಷನ್ ಅಂದರೆ ಲೈಕ್ ಸುಮಾರು ಒಂದು 2-3 ಒಡವೆಗಳ ಬಗ್ಗೆ ಕೇಳ್ತಾ ಇದ್ರು. ಸೊ ಹಾಗಾಗಿ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ. ಅದನ್ನ ಇನ್ನೂ ಯಾರು ನೋಡಿಲ್ಲ, ಹೋಗಿ ನೋಡ್ಕೊಂಡು ಬನ್ನಿ. ಇವಾಗ ನಮ್ಮ ಯಜಮಾನ್ರು ಬೆಂಗಳೂರು ಹೋಗ್ತಿದ್ದಾರೆ. ಸೊ ಅವರಿಗೆ ಒಂದು ಸ್ವಲ್ಪ ಕೆಲಸ ಬಂತು, ಹೋಗಿ ಮತ್ತೆ ಒಂದು 2 ಡೇಸಲ್ಲಿ ರಿಟರ್ನ್ ಆಗ್ತಾರೆ. ಅವರು ಈ ಸತಿ ಅಂದರೆ ಕಾರ್ ಈಗ ಬರ್ತಾ ತೊಗೊಂಡು ಬಂದಿದ್ವಲ್ಲ, ಇಲ್ಲೇ ಮನೆ ಹತ್ರನೇ ನಿಲ್ಲಿಸ್ತಾ ಇದ್ದಾರೆ. ಯಾಕಂದರೆ ಮತ್ತೆ 2 ಡೇಸಲ್ಲಿ ಅವ್ರು ಬರ್ತಾರೆ, ಸುಮ್ಮನೆ ಏನಕ್ಕೆ ಜರ್ನಿ, ಅವ್ರು ಒಬ್ಬರೇ ಮತ್ತೆ ಹೋಗೋದು ಬೋರ್ ಆಗುತ್ತಲ್ಲ. ಸೊ ಹಾಗಾಗಿ ಇವಾಗ ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ದೀನಿ, ರಾತ್ರಿ 12 ಗಂಟೆಗಿದೆ. ಸೊ ಇವಾಗ ಅಪ್ಪ ಹೋಗಿ ಬಿಟ್ಟು ಬರ್ತಾರೆ ಅವ್ರನ್ನ. ನಾನು ಈಗ ಅವ್ರನ್ನ ಕಳಿಸ್ಕೊಡ್ಬೇಕು. ಸೊ ಒಂದು 2 ಡೇಸ್ ಬಂದುಬಿಡ್ತಾರೆ ಮತ್ತೆ. ಸೊ ಅವ್ರನ್ನ ಇವಾಗ ಕಳಿಸ್ಬಿಟ್ಟು ಮತ್ತೆ ಬಂದು, ಈಗ ಜ್ಯುವೆಲ್ರಿ ಎಲ್ಲ ಏನಿದೆ, ನಾಳೆ ಒಂದು ಫಂಕ್ಷನ್ ಇದೆ. ಸೊ ತುಂಬ ಹತ್ರದಲ್ಲಿ ಬೇಕಾದವ್ರದ್ದು, ಅವ್ರದ್ದು ಫಂಕ್ಷನ್ ಕೂಡ ಅಟೆಂಡ್ ಮಾಡಬೇಕು. ಸೊ ಹಾಗಾಗಿ ಇವಾಗ ಇದನ್ನೆಲ್ಲ ಜ್ಯುವೆಲ್ರಿನೆಲ್ಲ ಎತ್ತಿಟ್ಟು ಮಲ್ಕೊಳ್ಬೇಕು, ಮತ್ತು ಬೆಳಗ್ಗೆ ಬೇಗ ಎದ್ದೇಳಬೇಕು, ಮದುವೆಗೆ ಹೋಗಬೇಕು. ಹಾಗಾಗಿ ಸೊ ಇವಾಗ ಅವ್ರನ್ನ ಕಳಿಸಿ ಮತ್ತೆ ಬರೋಣ, ಬನ್ನಿ. ಇವಾಗ ಹೊಡ್ತಾ ಇದ್ದಾರೆ ಗಂಟು ಮುಟ್ಟೆ ಕಟ್ಕೊಂಡು. ಇನ್ನೊಂದು 2 ಡೇಸ್ ಬರ್ತಾರೆ. ಸೊ ಹುಷಾರಾಗಿ ಹೋಗಿ ಬನ್ನಿ. ಆಷಾಢಕ್ಕೆ ಬಂದು ಬಿಟ್ಟು ಹೋಗ್ತಾ ಇದ್ದೀರಾ, ಮತ್ತೆ 2 ಡೇಸ್ ಮೀಟ್ ಮಾಡುವ.
ಹೆಂಡ್ತಿನ್ ಬಿಟ್ಟು ಹೋಗ್ತಿದ್ದೀರಾ, ಹೇಗ್ ಅನ್ಸ್ತಾ ಇದೆ? ಖುಷಿನಾ? ಓ ಹೌದಾ, ಸರಿ 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 ಸರಿ, ಓಕೆ. ಫಸ್ಟ್ ಟೈಮ್ ಅಲ್ಲ, ಫಸ್ಟ್ ಟೈಮ್ ಟ್ರೈನಲ್ಲಿ ಹೋಗ್ತಿದ್ದೀರಾ, ಹೇಗ್ ಅನ್ಸ್ತಾ ಇದೆ? ಅದು ಯಾವ್ದೋ ನಾರ್ಮಲ್ ನಮಗ್ ಸಿಕ್ಕಿರ್ಲಿಲ್ಲ, ಅರ್ಜೆಂಟ್ ಮಾಡ್ಕೊಂಡ್ ಬಂದ್ವಿ. ಸೊ ಹಾಗಾಗಿ ಇವಾಗ ಅವತ್ ನಮಗೆ ಎಸಿ ಕೋಚ್ ಸಿಗ್ಲಿಲ್ಲ, ಇವಾಗ ಎಸಿ ಕೋಚ್, ಸಾರಿ, ಎಸಿ ಕೋಚ್ ಸಿಕ್ಕಿದೆ. ಹಾಗೆ ಸೈಡ್ ವಿಂಡೋ, ಸೈಡ್ ಲೋಯರ್ ತುಂಬಾ ಚೆನ್ನಾಗಿರುತ್ತೆ. ಸೊ ಅವ್ರದ್ದು ಬ್ರೇಸ್ಲೆಟ್ ಬಿಚ್ಕೊಂಡಿದೀನಿ ಇದು ಇವಾಗ, ಮತ್ತೆ ಟ್ರೈನಲ್ಲಿ ಹೋಗ್ತಿದಾರಲ್ಲ ಹಂಗಾಗಿ. ಸೊ ಹುಷಾರಾಗಿ ಹೋಗ್ ಬನ್ನಿ, ನಿಮ್ ಹೆಂಡ್ತಿನ್ ಮಿಸ್ ಮಾಡ್ಕೊಡಿ. ನಾ ಅಪ್ಪ ಡ್ರಾಪ್ ಮಾಡ್ತಿದ್ದಾರೆ, ನಾನ್ ಮಿಸ್ ಮಾಡ್ಕೊಂಡು. ಸರಿ ಬೇಗ ಹೊರಡಿ. ಹೋಗ್ ಬನ್ನಿ, ಹುಷಾರು ಹುಷಾರು. ಸೊ ಮೈಕ್ ಹಾಕಿದ್ದೀನಲ್ಲ, ಹಾಗಾಗಿ ನನಗೆ ಮುಂಚೆಲ್ಲ ನಾರ್ಮಲ್ ಆಗಿ ಮಾತಾಡ್ತಿದ್ನಲ್ಲ, ಜೋರಾಗಿ ಮಾತಾಡ್ತಿದ್ದೆ. ಇವಾಗ ನನ್ನ ವಿಡಿಯೋ ನಾನೇ ನೋಡಿದೆ, ಲಾಸ್ಟ್ ವಿಡಿಯೋ ಎಷ್ಟು ಜೋರಾಗಿ ಮಾತಾಡ್ತಿದ್ದೀನಿ ಅಂತ. ಸೊ ಫಸ್ಟ್ ಅಂದ್ರೆ ಇನ್ನು ಇವಾಗ ಯೂಸ್ ಮಾಡ್ತಿರ್ತಲ್ಲ, ಸ್ವಲ್ಪ ದಿನ ಬೇಕಾಗುತ್ತೆ. ಸೊ ಅಭ್ಯಾಸ ಆಗೋದಕ್ಕೆ. ಬಾಯ್ 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 ಬಾಯ್. ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಅಲಾರ್ಮ್ ಇಟ್ಕೊಳ್ರಿ. ಓ ಅದು ಅಲ್ರಾಮ್ ಲಾಸ್ಟ್ ನಾನು ಕಾಲ್ ಮಾಡ್ತೀನಿ ಹೋಗಿ. ಯಶವಂತಪುರ ಲಾಸ್ಟ್. ಯಶವಂತಪುರ ಇಲ್ಲ ಇಲ್ಲ, ಇದು ಯಶವಂತಪುರ, ಇದು ಶಿವಮೊಗ್ಗದಿಂದ. ಅಲ್ರಾಮ್ ನೀನ್ ಇಟ್ತೀಯಲ್ವಾ? ನಾನು ಕಾಲ್ ಮಾಡ್ತೀನಿ, ಹೋಗಿ ಇವಾಗಲೇ ಮಲ್ಕೊಂಡ್ಬಿಡಲ್ಲ, ನಾನು ಫೋನ್ ಮಾಡ್ತೀನಿ ಹೊರಡಿ. ನಾನು ಮಾಡ್ತೀನಿ, ನಾನು ಮಾಡ್ತೀನಿ. ಬಾಯ್. ಕಾರ್ ಇಲ್ಲೇ ಇದೆ, ಓನರ್ ಹೋಗ್ತಾ ಇದಾರೆ. ಹುಷಾರು, ಬಾಯ್ ಬಾಯ್ ಬಾಯ್. ಸೊ ಇವಾಗ ಹೋದ್ರು, ಏನು ಬೆಳಗ್ಗೆ ಅವ್ರು ರೀಚ್ ಆಗ್ತಾರೆ ಮಾರ್ನಿಂಗು. ಇವತ್ತು ನನ್ನ ಹಸ್ಬೆಂಡ್ ಹೋದ್ರು. ಇಷ್ಟು ದಿನ ಲೈಕ್ ಅವ್ರು ನನಗೆ ಕಂಫರ್ಟ್ ತುಂಬ ಚೆನ್ನಾಗಿ ವಿಡಿಯೋಸ್ ಎಲ್ಲ ಮಾಡ್ಕೊಡ್ತಾರೆ. ಸೊ ಅವರು ನಾಳೆ ಇರೋದಿಲ್ಲ, ನಾನು ಒಬ್ಬಳೇ ವಿಡಿಯೋ ಮಾಡಬೇಕು. ಆದಷ್ಟು ಎಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡಿ ಟ್ರೈ ಮಾಡ್ತೀನಿ. ಹೊಸ ಮೈಕ್ ತೊಗೊಂಡೆ, ಯಾವ ರೀತಿ ಇದೆ ಅಂತ ಹೇಳಿ. ಮತ್ತು ಇವಾಗಿನ್ನು ಜ್ಯುವೆಲ್ರಿ ಕಲೆಕ್ಷನ್ ವಿಡಿಯೋ ಮಾಡಿ ಹಾಕಿದ್ದೀನಿ. ಹಾಕ್ತೀನೋ ಇಲ್ವೋ ನಂಗೆ ಗೊತ್ತಿಲ್ಲ ಇನ್ನು, ಲೈಕ್ ಮಾಡಿ ಇಟ್ಟಿದ್ದೀನಿ. ಇವಾಗ ಜಸ್ಟ್ ಮಾಡಿದೆ. ನನಗೆ ಯಾವ ಕಂಫರ್ಟ್ ಝೋನ್ ಅನಿಸುತ್ತೆ, ಅಪ್ಲೋಡ್ ಮಾಡಬೇಕೋ ಬೇಡವೋ ಅಂತ ನೋಡ್ಕೊಂಡು ಅಪ್ಲೋಡ್ ಮಾಡ್ತೀನಿ. ಹಾಗೆ ಇನ್ನು ನೆಕ್ಸ್ಟ್ ಅಂತೂ ಹೋಮ್ ಟೂರ್ ಅಂತೂ ಮಾಡೇ ಮಾಡ್ತೀನಿ. ನಾನು ಹೇಳಿದ್ನಲ್ಲ ಮೈಕ್ ತೊಗೊಂಡಿರೋದು ಅದಕ್ಕೇನೆಲ್ಲ, ನೆಕ್ಸ್ಟ್ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಸ್ ಮಾಡೋಣ ಅಂತ ತೊಗೊಂಡಿರೋದು. ಸೊ ಏನು ಹೋಮ್ ಟೂರ್ ವಿಡಿಯೋ ಕೂಡ ಬರುತ್ತೆ. ತುಂಬ ದಿನ ನೀವು ವೆಯ್ಟ್ ಮಾಡ್ತಾ ಇದ್ರಿ, ಲೈಕ್ ತುಂಬ ಜನ ಕಮೆಂಟ್ಸ್ ಮಾಡ್ತಾ ಇದ್ರಿ. ಸೊ ಹೋಮ್ ಟೂರ್ ವಿಡಿಯೋ ಕೂಡ ಮಾಡ್ತೀನಿ. ಅಷ್ಟೇ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.